ಇನ್ನು ರಾತ್ರಿ ಹೀಗಾಯಿತು. ಈಗ ಮತ್ತೆ ಬೆಳಗ್ಗೆಯಿಂದ ಸ್ವಲ್ಪ ಎಂದಿನಂತೆ ಪರಿಸ್ಥಿತಿ ತಿಳಿಗೊಳ್ತಾ ಇದೆ. ದಾವಣಗೆರೆಯ ಇಮಾಮ್ ಸರ್ಕಲ್ನಲ್ಲಿ ಸಹಜ ಸ್ಥಿತಿಗೆ ಬರ್ತಾ ಇದೆ. ಜನಸಂಚಾರ ಮತ್ತು ವ್ಯಾಪಾರ ವಹಿವಾಟ ಈಗ ಆರಂಭವಾಗಿದೆ. ಎಂದಿನಂತೆ ಹೋಟೆಲ್, ಕಿರಾಣಿ ಅಂಗಡಿ, ಹಾಲು ಖರೀದಿ ವ್ಯಾಪಾರ ಶುರುವಾಗಿದೆ. ಅರಳಿಮರ ಸರ್ಕಲ್, ಆಜಾದ್ ನಗರ, ಇಮಾಮ್ ನಗರದ ರಸ್ತೆಗಳಲ್ಲಿ ಪೊಲೀಸ್ ಸರಪಗಾವಲಿದೆ. ಈಗ ದಾವಣಗೆರೆ ಮತ್ತೆ ಸಹಜ ಸ್ಥಿತಿಗೆ ಬರ್ತಾ ಇದೆ. ಇಮಾಮ್ ಸರ್ಕಲ್ನಲ್ಲಿ ಸಹಜ ಸ್ಥಿತಿಗೆ ಬರ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಬೆಳಗ್ಗೆಯಿಂದಲೂ ಕೂಡ ನಾವು ವರದಿಯನ್ನು ಕೊಡ್ತಾ ಇದ್ದೀವಿ. ಬೆಳಗ್ಗೆ ಜನ ಆಚೆ ಬರ್ತಾ ಇರಲಿಲ್ಲ, ಈಗ ಸ್ವಲ್ಪ ಜನ ಆಚೆ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಗಾಬರಿ ಬಿದ್ದುಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಏನಾಯಿತು ಏನಿಲ್ಲ ಅಂತ ಹೇಳಿ. ಈಗ ಜನಸಂಚಾರ, ವ್ಯಾಪಾರ ವಹಿವಾಟು ಸ್ವಲ್ಪ ಆರಂಭವಾಗಿದೆ, ಬಟ್ ಎಂದಿನಂತೆ ಇದ್ದಂಗಿಲ್ಲ ಅದು. ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟದಿಂದಾಗಿ ಓರ್ವ ಪೊಲೀಸರಿಗೂ ಕೂಡ ಗಾಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಸಂಪೂರ್ಣವಾಗಿ ಭಯಭೀತಗೊಂಡಿದೆ. ಹೀಗಾಗಿ ದಾವಣಗೆರೆಯಲ್ಲಿ ಈಗ ಏನು ಇಮಾಮ್ ನಗರದಲ್ಲಿ ಏನು ಅರಳಿಮರ ಸರ್ಕಲ್ನಲ್ಲಿ ಈಗ ಒಂದು ರಾತ್ರಿ ಘಟನೆ ನಡೀತಾ ಒಂದು ಸ್ಥಳದಲ್ಲಿದ್ದೇವೆ. ಆ ಸ್ಥಳದಲ್ಲಿ ನಾವು ಕಾಣ್ಬೋದು, ಬೆಳಗ್ಗೆಯಿಂದಲೂ ಕೂಡ ಒಂದು ರೀತಿ ನೀರವ ಮೌನ ಆವರಿಸಿತ್ತು. ಒಂದು ಜನ ರಸ್ತೆಗಿಳಿದಂತೆ ಸಂಪೂರ್ಣವಾಗಿ ವಾತಾವರಣ ಸೈಲೆಂಟ್ ಆಗಿತ್ತು. ಅಂಗಡಿ ಮುಗ್ಗಟ್ಟುಗಳು ಕೂಡ ಸಂಪೂರ್ಣ ಬಂದಾಗಿದ್ದು ರಸ್ತೆ ಖಾಲಿ ಆಗಿದೆ. ಆದರೆ ಈಗ ನಿಧಾನವಾಗಿ ಜನಸಂಚಾರ ಕೂಡ ಆರಂಭವಾಗಿದೆ. ಅದೇ ರೀತಿ ಪೊಲೀಸರು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು, ಈಗೇನು ಅರಳಿಮರ ಸರ್ಕಲ್ನಲ್ಲಿ ರಾತ್ರಿ ಕಲ್ಲು ತೂರಾಟ ಆಯಿತು, ಆ ಒಂದು ಘಟನೆಯಿಂದಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದ್ದ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ರಿಸರ್ವ್ ಪೊಲೀಸ್ ಕೂಡ ಬೀಡು ಬಿಟ್ಟಿದ್ದು, ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ಹಾಗೆ ಆಜಾದ್ ನಗರ ಮತ್ತು ಅರಳಿಮರ ಸರ್ಕಲ್ ಸೇರಿದಂತೆ ಇಮಾಮ್ ನಗರ ಸರ್ಕಲ್ನಲ್ಲೂ ಕೂಡ ಪೊಲೀಸರು ಗಸ್ತು ನಡೆಸ್ತಿದ್ದಾರೆ. ಪೊಲೀಸ್ ವಾಹನಗಳು ಕೂಡ ಸಂಪೂರ್ಣವಾಗಿ ಒಂದು ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ಹಾಗೆ ಈಗ ದೃಶ್ಯಗಳಲ್ಲಿ ಕಾಣ್ಬೋದು, ಜನರು ಕೂಡ ಎಂದಿನಂತೆ ಅವರ ವಹಿವಾಟುಗಳಿಗೆ ತೆರಳುತ್ತಿರುವಂಥ ದೃಶ್ಯಗಳು ಕೂಡ ಸಾಮಾನ್ಯವಾಗಿವೆ. ಯಾಕಂದರೆ ಇದುವರೆಗೂ ಕೂಡ ಜನರು ರಸ್ತೆಗಳಿರಲಿಲ್ಲ. ಹಾಲನ್ನು ಖರೀದಿಸೋದಕ್ಕೂ ಕೂಡ ಜನರು ಹೊರಬರೋದಕ್ಕೆ ಯೋಚಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಎಂದಿನಂತೆ ಈಗ ಇಮಾಮ್ ನಗರ ಸರ್ಕಲ್ನಲ್ಲಿ ಒಂದು ಹೋಟೆಲ್, ಅಂಗಡಿ ಮುಗ್ಗಟ್ಟು ಕೂಡ ಓಪನ್ ಆಗಿದ್ದು, ಕೂಲಿ ಕಾರ್ಮಿಕರು ಎಂದಿನಂತೆ ಅವರ ಕೆಲಸ ಕಾರ್ಯಗಳಿಗೆ ತೆರಳುತ್ತಿರುವಂಥ ದೃಶ್ಯಗಳನ್ನು ಕಾಣ್ತಿದ್ದೀವಿ. ಹೋಟೆಲ್ನಲ್ಲಿ ಅವರಿಗೆ ಅಗತ್ಯವಿರುವಂಥ ತಿಂಡಿ ತಿನಿಸುಗಳನ್ನು ಖರೀದಿಸುವಂಥ ದೃಶ್ಯಗಳನ್ನು ಕಾಣ್ತಿದ್ದೀವಿ. ಹಾಗೆಯೇ ಏನು ಅಂಗಡಿ ಮುಗ್ಗಟ್ಟುಗಳು ಕೂಡ ಓಪನ್ ಆಗಿದ್ದು ಎಂದಿನಂತೆ ವ್ಯಾಪಾರ ವಹಿವಾಟು ಆರಂಭವಾಗಿದೆ. ಜನರು ಕೂಡ ಈ ಒಂದು ಘಟನೆಯ ಬಗ್ಗೆ ಏನು ನಿಧಾನವಾಗಿ ಹೊರಬಂದು ಒಂದು ಗುಂಪಾಗಿ 2-3 ನಿಂತು ಚರ್ಚಿಸುವಂಥ ದೃಶ್ಯಗಳು ಕಾಣ್ತಿದ್ದೇವೆ. ಹಾಗೆ ಮಕ್ಕಳು, ಮಹಿಳೆಯರು ಕೂಡ ಮನೆಯಿಂದ ಹೊರಬಂದು ಅವರ ಎಂದಿನ ಕೆಲಸ ಕಾರ್ಯಗಳನ್ನು ಮಾಡುವಂಥ ದೃಶ್ಯಗಳನ್ನು ಈಗ ಕಾಣ್ತಿದ್ದೇವೆ. ಯಾಕಂದರೆ ಇದುವರೆಗೂ ಕೂಡ ಸಂಪೂರ್ಣವಾಗಿ ಸೈಲೆಂಟ್ ಆಗಿದ್ದಂಥ ಈ ಒಂದು ರಸ್ತೆ ಈಗ ಜನಜಂಗುಳಿಯಿಂದ ಮತ್ತೆ ನಿಧಾನವಾಗಿ ಎಂದಿನಂತೆ ಜನರ ಸಂಚಾರವನ್ನು ಆರಂಭ ಮಾಡಿದೆ. ಒಟ್ಟಾರೆ ಏನಂತಂದರೆ ರಾತ್ರಿ ನಡೆದ ಕಲ್ಲು ತೂರಾಟದಿಂದಾಗಿ ಜನರಲ್ಲಿ ಆತಂಕ ಮನೆ ಮಾಡಿತ್ತು, ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಈಗ ಎಂದಿನಂತೆ ಮತ್ತೆ ಪೊಲೀಸರು ಒಂದು ಬಿಗಿ ಭದ್ರತೆ ಕ್ರಮ ಕೈಗೊಂಡಿರುವ ನಿಟ್ಟಿನಲ್ಲಿ ಜನರು ಎಂದಿನಂತೆ ಅವರ ಕೆಲಸ ಕಾರ್ಯಗಳಿಗೆ ತೆರಳುತ್ತಿರುವಂಥದ್ದು, ಅಂಗಡಿ ಮುಗ್ಗಟ್ಟುಗಳು ಓಪನ್ ಆಗಿ ಅವರ ಜನರು ಕೂಡ ವ್ಯಾಪಾರ ವಹಿವಾಟು ನಡೆಸುತ್ತಿರುವಂಥ ದೃಶ್ಯ ಸಾಮಾನ್ಯವಾಗಿವೆ. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ದಾವಣಗೆರೆ. ಇನ್ನು ಈ ಗಲಾಟೆ ಶಾಲೆಗೂ ಕೂಡ ತಟ್ಟಿದೆ. ಅದರ ಬಿಸಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ ನೋಡಿ, ದಾವಣಗೆರೆಯಲ್ಲಿ ಆಗಿರುವಂಥ ಕಲ್ಲು ತೂರಾಟ ಪ್ರಕರಣ ಏನಿದೆ, ವಿದ್ಯಾರ್ಥಿನಿಯರಿಗೆ ಈಗ ಆತಂಕ ಹೆಚ್ಚಾಗಿದೆ. ಅಕ್ಕಮಹಾದೇವಿ ಶಾಲೆಗೆ ವಿದ್ಯಾರ್ಥಿನಿಯರು ಗೈರಾಗಿದ್ದಾರೆ. ಸಹಜವಾಗಿ ಮನೆಯಲ್ಲಿ ಆತಂಕ ಇರುತ್ತೆ, ಅದೇ ಉದ್ದೇಶ ಅವರದ್ದು. NR ರಸ್ತೆಯಲ್ಲಿರುವಂಥ ಅಕ್ಕಮಹಾದೇವಿ ಬಾಲಿಕಾ ಪ್ರೌಢಶಾಲೆ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಪೋಷಕರು ಹಿಂದೇಟು ಹಾಕಿದ್ದಾರೆ. ಒಂದಿನ ಕಳಿಸ್ತಿದ್ರೆ ಏನಾಗಲ್ಲ ಅನ್ನೋ ರೀತಿಯಲ್ಲಿ ವಿದ್ಯಾರ್ಥಿನಿಯರು ಇಲ್ಲದೆ ಬಿಕೋ ಅಂತಿವೆ ಶಾಲೆಗಳು. ಅಲ್ಲೀಗ ಈ ಎಲ್ಲ ಘಟನೆಗಳಿಂದಾಗಿ ಯಾರಿಗೆ ತಾನೇ ಆಗೋದಿಲ್ಲ, ಭಯಭೀತರು ಯಾರಾಗೋದಿಲ್ಲ. ಮಕ್ಕಳನ್ನು ಕಳಿಸೋಕೆ ಯಾರು ಮುಂದೆ ಬರ್ತಾರೆ? ಹಿಂದೇಟು ಸಹಜವಾಗಿ ಹಾಕ್ತಾರೆ. ಯಾಕೆ ಬೇಕು ಬಿಡು, ಒಂದಿನ ಶಾಲೆ ಬಿಟ್ಟರೆ ಏನಾಗೋದಿಲ್ಲ ಅನ್ನೋ ರೀತಿಯಲ್ಲಿರ್ತಾರೆ. ಅದರ ಉದ್ದೇಶನೇ ಆ ಕಲ್ಲು ತೂರಾಟಗಾರರ ಮನಸ್ಥಿತಿ. ಭಯ ಹುಟ್ಟಾಕಬೇಕು, ಆ ಏರಿಯಾದಲ್ಲಿರಬಾರ್ದು, ಆ ಏರಿಯಾವನ್ನು ಖಾಲಿ ಮಾಡಬೇಕು, ಆ ಏರಿಯಾನ ನಾವು ಕ್ಯಾಪ್ಚರ್ ಮಾಡ್ಕೋಬೇಕು, ಈ ಥರ